ಚಿನ್ಮುದ್ರೆಯಲ್ಲಿ ಇರಬೇಕು. ಓ
6
ಸೂಕ್ಷ್ಮ. ಈಗ 12 ಜಾಗಿಂಗ್ಗಳನ್ನು ಮಾಡಿದೆವು. ಈಗ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡ್ತಾ ಮಾಡೋಣ. ಸ್ವಲ್ಪ ಮ್ಯೂಸಿಕ್ ಹಚ್ಕೊಂಡು ಮಾಡಿ ಅಂದರೆ ಬೇಜಾರಾಗಲ್ಲ. ಈಗ ನಿಂತು ಮಾಡುವಂಥ ಆಸನಗಳನ್ನು ಮಾಡೋಣ. ನಿಂತು ಮಾಡುವಂಥ ಆಸನಗಳು ಎರಡೂ ಕಾಲುಗಳನ್ನು ಈ ರೀತಿ ಆಗಬೇಕು. ಎಡಗಾಲನ್ನು ಈ ರೀತಿ ತಿರುಗಿಸು, ಎಡಗೈಗೆ ಎತ್ತಲಿ, ಈ ರೀತಿ ಇಡಬೇಕು. ಇದನ್ನು ಈ ರೀತಿ ವೀರಭದ್ರಾಸನ. ಎಡಗೈಯನ್ನು ಈ ರೀತಿ ಮತ್ತು ಮೇಲ್ಗಡೆ ಮಾಡಿ ಒಂದು ಎದೆಯ ಭಾಗ ಅಗಲವಾಗ್ತದೆ. ಬಜ್ಜು ನಮ್ಮ ನಡದಲ್ಲಿರುವಂಥ ಬಜ್ಜುಗಳು, ನಮ್ಮ ಪೃಷ್ಠದಲ್ಲಿರುವ ಬಜ್ಜುಗಳು, ಗಡ್ಡು ಮರಿ, ಕುತ್ತಿಗೆ ನೋವುಗಳು ಮತ್ತು ವಿಶ್ರಾಮ. ಈ ರೀತಿ ಬಲಗಾಲನ್ನು ತಿರುಗಿಸ್ಬೇಕು, ಬಲಗೈಯನ್ನು ಎತ್ತಬೇಕು. ಈ ರೀತಿ ಎಡಗಾಲ ಸೀದೆ ಆಗಬೇಕು, ಬಲಗಾಲಿನ ಮಡಚಿರಬೇಕು. ಈ ರೀತಿ ಕೈಗಳನ್ನು ಮುಂದೆ ಪೂರ್ಣವಾಗಿ ಬೆಳೆದು ತಿರುಗಿಸು. ನಮ್ಮ ಕುತ್ತಿಗೆ ಮೇಲುಗಡೆ ಇರಬೇಕು, ಎದೆಯ ಭಾಗ ಇರಬೇಕು. ನಮ್ಮ ಮಲಬದ್ಧತೆ ಚೆನ್ನಾಗಿರಬೇಕು. ಇದು ವಿಶ್ರಾಮ. ಈಗ ಇದನ್ನೇ ಕೈಗಳನ್ನು ಮೂಡು, ಎಡಗೈನ ಮೂಡು, ಬಲಗಾಲ ಮತ್ತು ಬಲಗೈನ ಎಡಗೈ ಚೆನ್ನಾಗಿ ನಮ್ಮ ಶರೀರ ಬ್ಯಾಲೆನ್ಸ್ ಇರ್ತದೆ. ಈ ರೀತಿ ಕೈಗಳನ್ನು ನಿಧಾನ. ನಮ್ಮ ದೃಷ್ಟಿ ಮೇಲ್ಗಡೆ ಕೆಳಗಿನ ಕಾಲ ಎಡಗಾಲ 90 ಡಿಗ್ರಿ ಇದೆ. ಸಾಧ್ಯದಷ್ಟು ಬಲಗಾಲನ್ನು ಮೇಲ್ಗಡೆ ಎತ್ತಬೇಕು, ಬಲಗೈಯನ್ನು ಮೇಲ್ಗಡೆ ಎತ್ತಬೇಕು. ನಮ್ಮ ದೃಷ್ಟಿ ಬಲಗೈಯನ್ನು ನೋಡಿ. ವಿಶ್ರಾಮ. ಈಗ ಬಲಗಾಲನ್ನು ತಿರುಗಿಸಬೇಕು, ಬಲಗೈಯನ್ನು ಕೆಳಗಡೆ ಹೋಗಬೇಕು, ಎಡಗಾಲ ಮತ್ತು ಎಡಗೈಯನ್ನು ಮೇಲ್ಗಡೆ ಎತ್ತಬೇಕು. ನಿಧಾನವಾಗಿ ಇಟ್ಕೋಬೇಕು, ಗರುಡಿ ಮಾಡಂಗಿಲ್ಲ. ಚೆನ್ನಾಗಿ ನಮ್ಮ ಶರೀರ ಬ್ಯಾಲೆನ್ಸ್ ಇರ್ತದೆ. ಎದೆ ಭಾಗ ಆಗಬೇಕು, ಪೃಷ್ಠ ಭಾಗ, ನೆಲದ ಬೊಜ್ಜುಗಳು ನಿವಾರಣೆ ಆಗುತ್ತೆ. ಕೀಲು ನೋವುಗಳ ನೋವುಗಳಿಂದ ಕಡಿಮೆ ಆಗುತ್ತೆ. ಈಗ ತಾಡಾಸನವನ್ನು ಮಾಡೋಣ. ಹೀಗೆ ಸಮಸ್ಥಿತಿಯಲ್ಲಿ ಇದ್ದೀವಿ. ಕೈಗಳು ಕೈಗಳು ಮೇಲ್ಗಡೆ, ಯಾರೋ ಕೈಗಳು ಮೇಲ್ಗಡೆ ಜಗ್ಲಿಕ್ಕೆ ಅನುಭವ ತಗೋಬೇಕು. ಆಗ ನಿಧಾನವಾಗಿ
ಪೂರ್ಣವಾಗಿ ನಮ್ಮ ದೃಷ್ಟಿ ಎದುರುಗಡೆ ಯಾವ ಮಕ್ಕಳಿಗೂ ಹೇಳ್ತಾರೆ ಸ್ಮರಣ ಶಕ್ತಿ ಜಾಸ್ತಿ ಆಗುತ್ತೆ, ಸಿಟ್ಟು ಕಡಿಮೆ ಆಗ್ತದೆ. ಇದು ವಿಶ್ವ ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲಗಾಲದಲ್ಲಿ ನಿಧಾನವಾಗಿ ನಮ್ಮ ಮನಸ್ಸನ್ನು ಏಕೀಕರಿಸುವುದು. ಈಗ ಎಡಗಾಲನ್ನು ಬಲತೊಡೆಯಬೇಕು. ರಿವರ್ಸ್ ಮೊದಲ ನಿಧಾನವಾಗಿ ಬಿಟ್ಟು ಬ್ಯಾಲೆನ್ಸ್ ಹೋಗಿ ಈಗ ಪಾದಹಸ್ತಾಸನವನ್ನು ಎರಡು ಕೈಗಳು ಸಮಾನ ಸ್ಥಿತಿಯಲ್ಲಿರಬೇಕು. ಎರಡು ಕೈಗಳು ಸಮಾನ. ಎರಡು ಕೈಗಳು ಮೇಲ್ಗಡೆ ನಾವು ಕೈ ಜಡಲಿಕ್ಕೆ ತರಬೇಕು. ಎಷ್ಟು ಸಾಧ್ಯ ಆದಷ್ಟು ಕೈಗಳನ್ನು ಮೇಲ್ಗಡೆ ಎತ್ತಬೇಕು. ಅಷ್ಟೇ ಅಂತರದಲ್ಲಿ ಕೈಗಳನ್ನು ಮುಂದ್ಗಡೆ ಹೆಚ್ಚಿಟ್ಟುವಂತ ಬರಬೇಕು. ಎರಡೂ ಕೈಗಳನ್ನ ಪಾದದಲ್ಲಿ ಇಟ್ಕೊಳ್ಳಬೇಕು. ಆಮೇಲೆ ಹಳ್ಳಿಯನ್ನು ಮೊಣಕಾಲು ಹೆಚ್ಚಾಗಿ ಎತ್ಕೊಳ್ಳೋದು. ಎಷ್ಟಾಗಿ ಎತ್ತಿಸ್ಕೊಳ್ಳೋದು ಆನಂದವಾಗಿ ಮಾಡೋದು. ಇಷ್ಟು ಖುಷಿಯಾಗಿ ಬೇಜಾರಾಗಿ ಮಾಡೋದು. ಇಷ್ಟಪಟ್ಟು ನೋಡಿ ಸರೋವರದಿಂದ ಬಜ್ಜು ನರದ ನೋವು, ಕೈ ನೋವುಗಳು, ಕುತ್ತಿಗೆ ನೋವುಗಳು ನಿವಾರಣೆ ಆಗ್ತದೆ. ಅಷ್ಟೇ ಈ ಆಸನದಲ್ಲಿ ಎಲ್ಲ ಪ್ರಯತ್ನ ಮಾಡಬೇಕು. ಮೊಳಕಾಲದ ಶಿರ ಮಂತ್ರ ಪ್ರಯತ್ನ ಮಾಡಿ ನಿಮ್ಮ ಶಕ್ತಿ ಅನುಸಾರ ಮಾಡಿ. ಜಲನೀತಿ ಮಾಡುವುದರಿಂದ ಬಜ್ಜದ ನೀರುಗಳು ಬರ್ತಾವೆ. ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡೂ ಕಾಲುಗಳು ಇರಲಿ. ಒಂದು ಎರಡೂ ಕೈಗಳು ನೆಲದ ಮೇಲೆ ಇರಲಿ. ಸಾಧ್ಯ ಆದಷ್ಟೇ ಎರಡೂ ಹೆಬ್ಬಗಳನ್ನು ಹಿಂದುಗಡೆ ನಮ್ಮ ಶಕ್ತಿ ಅನುಸಾರ
ಹಿಂಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿ. ಈ ಭಾಗ ನೇರವಾಗಿರಬೇಕು, ನಡವರಿಂದ ಮೇಲ್ಗಡೆ ಭಾಗ ಬಗ್ಗಿರಬೇಕು. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರ ಹೆಸರುಗಳನ್ನು ಹೇಳ್ತಾ ಅವರ ಮಂತ್ರಗಳನ್ನು ಹೇಳ್ತಾ ತೋರಿ ಈ ನಮಸ್ಕಾರ ಸ್ಥಿತಿಯಲ್ಲಿ ಓಂ ಮಿತ್ರಾಯ ನಮಃ, ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಖಗಾಯ ನಮಃ, ಓಂ ಪುಷ್ಣೇ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರ್ಚೇ ನಮಃ, ಓಂ ಹರಿಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ವಿಶ್ರಾಮ. ಈಗ ಆಸನಗಳ ಹೆಸರು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಪ್ರಣವಾಸನ, ಪ್ರಣಾಮಾಸನ, ಉದ್ವಸ್ತಾಸನ, ಊರ್ಧ್ವಹಸ್ತಾಸನ, ಪಾದಹಸ್ತಾಸನ, ಪಾದಹಸ್ತಾಸನ, ದಕ್ಷಿಣಾತ್ಮ ಸಂಚಾಲನಾಸನ, ದಕ್ಷಿಣಾಸನ, ಪರ್ವತಾಸನ, ಪರ್ವತಾಸನ, ಅಷ್ಟಾಂಗಾಸನ, ಅಷ್ಟಾಂಗನಾಸನ, ಭುಜಂಗಾಸನ, ಜೀವಾಸನ, ಪರ್ವತಾಸನ, ಪರ್ವತಾಸನ, ವಾಮಸ್ವ ಸಂಚಾಲನಾಸನ, ಪಾದಹಸ್ತಾಸನ, ಪಾದಹಸ್ತಾಸನ, ಉದ್ವಸ್ತಾಸನ, ಊರ್ಧ್ವಹಸ್ತಾಸನ, ಪ್ರಣವಾಸನ, ಪ್ರಣಾಮಾಸನ. ವಿಶ್ರಾಮ. ಈಗ ಕೆಳಗಡೆ ಹೋಗೋಣ. ನಿಧಾನವಾಗಿ ಅವಸ್ಥೆಗಳು ಈ ರೀತಿ ಕಾಲುಗಳನ್ನು ಮಾಡಬೇಕು. ವಿಶ್ರಾಮ ಸ್ಥಿತಿಯಲ್ಲಿ ಬರಬೇಕು. ಕುತ್ತಿಗೆ ನೇಂದ್ರದಲ್ಲಿ ಬಗ್ಗಿಸಬೇಕು. ನಾವು ಯೋಗವನ್ನು ಕಲಿಬೇಕಾತಂದ್ರೆ ಅಷ್ಟಾವರಣಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಏನು ಅಷ್ಟಾವರಣ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ 8 ನಿಯಮಗಳನ್ನು ನಾವು
ಈಗ ಯಮದೊಳಗೆ ಯಮ ಅಂತೇಳಿ ಬರ್ತಾರೆ. ಮೊದಲನೇದು ಯಮ. ಯಮದೊಳಗೆ 5 ನಿಯಮಗಳವ. ಅವ್ಯಾವು? ಅಹಿಂಸೆ, ಎರಡನೇದು ಸತ್ಯ, ಆಮೇಲೆ ಅಸ್ಥೇಯ, ಆಮೇಲೆ ಬ್ರಹ್ಮಚರ್ಯ, ಆಮೇಲೆ ಅಪರಿಗ್ರಹ. ಈ 5 ಯಮದೊಳಗೆ ಬರ್ತಾವೆ ನೋಡಿ. ಯಾವಾಗಲೂ ನಾವು ಅಹಿಂಸೆ ಅಂತಂದ್ರೆ ಯಾರ ಮನಸ್ಸನ್ನು ನೋಯಿಸಬಾರ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು, ಮತ್ತೊಬ್ಬರ ಬಗ್ಗೆ ಮಾತಾಡಬಾರ್ದು, ಪ್ರತಿಯೊಂದು ಜೀವಿಗೆ ನಾವು ನೋವುಗಳನ್ನು ಕೊಡಬಾರ್ದು, ಅಹಿಂಸೆಯನ್ನು ಮಾಡಬಾರ್ದು. ಮೊದಲನೇದು ಪ್ರಾಣಿ ಮಾಂಸಗಳನ್ನು ಭಕ್ಷಣೆ ಮಾಡಬಾರ್ದು, ತಿನ್ನಬಾರ್ದು. ಶುದ್ಧವಾದ ಆಹಾರಗಳನ್ನು ತಿನ್ನಬೇಕು, ಇದು ಮೊದಲನೇದು. ಆಮೇಲೆ ಎರಡನೇದು ಸತ್ಯ, ನಾವು ಯಾವಾಗಲೂ ಸತ್ಯವಾಗಿರಬೇಕು, ಸುಳ್ಳೆಂದೂ ಹೇಳಬಾರ್ದು. ಇವು ಯಮದಲ್ಲಿ ಬರುವಂಥದ್ದು. ಆಮೇಲೆ ಅಸ್ಥೇಯ ಅಂತಂದ್ರೆ ನಾವು ಪ್ರಾಮಾಣಿಕವಾಗಿರಬೇಕು, ಸ್ವಚ್ಛವಾಗಿರಬೇಕು, ಯಾರ ಪ್ರಿಯಾಗಿಯೂ ಯಾವುದೇ ಆಹಾರಗಳನ್ನು ತಿನ್ನಬಾರ್ದು. ಪ್ರತಿಯೊಂದು ಮದುವೆ ಹೋದರೂ ಸರಕ ಅವ್ರು ಏನಾರ ದೇಣಿಗೆ ಕೊಟ್ಟು ನಾವು ಆಹಾರವನ್ನು ತರಬಾರ್ದು ಎಂದು ತಿಳಿಯಬೇಕು. ಎಂಥ ಆಹಾರ ತಿನ್ನಬೇಕು, ಅಂತಹ ಒಳ್ಳೆಯ ಆಹಾರಗಳನ್ನು ತಿನ್ನಬೇಕು. ಆಮೇಲೆ ಬ್ರಹ್ಮಚರ್ಯ ಅಂತಂದ್ರೆ ಪಾಲನೆ ಮಾಡೋದು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದು, ಏಕಪತ್ನಿತ್ವವನ್ನು ಇರುವುದು, ಮತ್ತೊಬ್ಬರ ಬಗ್ಗೆ ಯಾವುದೇ ಭಾವನೆಗಳನ್ನು ತರಬಾರದು. ಅವರೆಲ್ಲರೂ ನಮ್ಮ ಮಕ್ಕಳು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಾಯಿಗಳು ತಿಳ್ಕೋಬೇಕು. ಇದು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಆಮೇಲೆ ಅಪರಿಗ್ರಹ ಅಂತಂದ್ರೆ ಪರಿಗ್ರಹವನ್ನು ಗಳಿಸೋದು. ಅಪರಿಗ್ರಹ ಅಂದರೆ ಎಷ್ಟು ಬೇಕು ಅಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಅಷ್ಟೇ ನಾವು ಗಳಿಸ್ಬೇಕು, ಹೆಚ್ಚಿಗೆ ತಗೊಳ್ಬಾರ್ದು. ಅದನ್ನು ಬಸವಣ್ಣವರ ವಚನದಲ್ಲಿ ಸಾಕಷ್ಟು ಹೇಳ್ಯಾರ. ಅದಕ್ಕೆ ಅಕ್ಕಿ ವಚನದಲ್ಲಿ ಬರ್ತದೆ, ಇಷ್ಟಕ್ಕಿ ಅಕ್ಕಿ ಬೇಕು, ಇಷ್ಟಾಕೆ ಅಕ್ಕಿ ಬೇಕು, ನಾನು ಇಷ್ಟಾಕೆ ತಂದೆ ಅಂತೇಳಿ ಅಕ್ಕಿ ಮಾರೈ ಬಳಿ ಕಳಿಸ್ಕೊಂಡು ಹೋಗ್ತಾಳೆ. ಇಂಥ ಒಂದು ವಚನ ಸಾಹಿತ್ಯದಲ್ಲಿ ಬಂದಂಥವರು ಬಸವಣ್ಣವರು ತಮ್ಮ ಸ್ವಂತಕ್ಕೆ ಏನಾರು ಮಾಡಿದರೆ ಎಲ್ಲರೂ ಖಜಾನೆಯನ್ನು ಉಪಯೋಗ ಮಾಡಿದರು. ನಮ್ಮ ಸ್ವಂತ ಓದಬೇಕಾದ್ರೆ ತಮ್ಮದ ದೀಪ ಹಚ್ಚಿ ಓದ್ತಿದ್ದರು, ಅಭ್ಯಾಸ ಮಾಡ್ತಿದ್ದರು. ಹಾಗೆ ನಾವು ಎಷ್ಟು ಬೇಕಷ್ಟೇ ಗಳಿಸಬೇಕು, ಹೊರತು ಗಳಿಸೋದು ಎಷ್ಟು ಬೇಕಷ್ಟು ಗಳಿಸ್ಬೇಕು. ಅತಿಯಾಗಿ ಗಳಿಸಿದ್ರೆ ಯಾರು ಅದು ಉಪಯೋಗ ಅಂತೆ. ಈ ಯೋಗದ ನಿಯಮದಲ್ಲಿ ಬರ್ತದೆ ಮೊದಲನೇ. ನಾಳೆ ಮತ್ತೆ ನಾವೇನು ನಿಯಮದೊಳಗೆ ಯಮದೊಳಗೆ ಕಂತು ಈಗ 5 ನಿಯಮಗಳದಾವ. ಆಮೇಲೆ ನಾಳೆ ನಿಯಮದೊಳಗೆ ತಿಳ್ಕೊಳ್ಳೋಣ. ಅದರಲ್ಲಿ 5 ಬರ್ತಾವೆ. ಈಗ ಸ್ವಲ್ಪ ಕಾಲಗಳನ್ನು ಹೇಳಿಸಿ ಆಮೇಲೆ ಕಾಲನ್ನು ಟೇಕ್ ಮಾಡಿ ನೋಡಿ. ಈಗ ಮಾಡೋದ್ರಿಂದ ನಮ್ಮ ಕಾಲದ ನೋವುಗಳು, ಹಿಂಬಡದ ನೋವುಗಳು, ಬಳ್ಳಿನ ನೋವುಗಳು ಮತ್ತು ಕೀಲು ನೋವುಗಳು ನಿವಾರಣೆ ಆಗ್ತವೆ. ಡೈಲಿ ಮಾಡಬೇಕು. ಎಲ್ಲರೂ ಒಂದು ದಿವಸ ಯೋಗ ಮಾಡಿದರೆ ನಡೆಯಲ್ಲ, ಡೈಲಿ ಮಾಡ್ತಾ ಇರಬೇಕು. ಪ್ರಾಣಾಯಾಮಗಳು ಮಾಡಬೇಕು. ಪಾದಗಳನ್ನು ಹಿಂದೆ ಮುಂದೆ ಮಾಡಿ ಬಾಲನ್ನು ಮಾಡಿಸಿ. ಈಗ ಬಟರ್ಫ್ಲೈ ಬರಿ. ಬಟರ್ಫ್ಲೈ ಮಾಡೋಣ ನೋಡಿ. ಕಾಲನ್ನು
ಎಷ್ಟಾಗ್ತದೆ ಅಷ್ಟು ಒಳ್ಳೆಯದು. ಬಜ್ಜೆಲ್ಲ ಹೋಗ್ಬೇಕು ನಾವು. ಯಾರಿಗೆ ಬಜ್ಜ ಜಾಸ್ತಿ ಆಯ್ತಂದ್ರೆ ತಿಂಗಳಿಗೆ ಕೊಡೋಲ್ಲ, ಹೇಳಕ್ಕೆ ಕೊಡೋಲ್ಲ. ಭಾಳಷ್ಟು ಅದಕ್ಕೆ ನೋಡಿ ನೀವು ಮನೆ ಬಿಟ್ಟು 1-2 ದಿವಸ ಹೋದ್ರಿ ಅಂದ್ರೆ ಜಾಗಗಳು ಕಟ್ತಾವೆ, ಹೊಲಸೆಲ್ಲ ಬಂದುಬಿಡ್ತಾವೆ, ಹುಳ ಹುಪ್ಪರಿಗಳೆಲ್ಲ ಬಂದುಬಿಡ್ತಾವೆ ಮನೆಯೊಳಗೆ. ಒಂದು 15 ದಿವಸ 20 ದಿವಸ ಹೋದ್ರೆ ಅದು ಮನೆಯೊಳಗೆ ಹೇಗಿರುತ್ತೆ ಪರಿಸ್ಥಿತಿ. ಹಂಗೆ ನಮ್ಮ ಶರೀರವನ್ನು ನಾವು ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ನಮಗೆಲ್ಲ ಕ್ಯಾನ್ಸರ್ ಬರ್ತಾವೆ, ಅಸ್ತಮಾ ಬರ್ತೈತಿ, ಕೆಮ್ಮು ಬರ್ತೈತಿ, ನೆಗಡಿ ಬರ್ತೈತಿ, ಎಲರ್ಜಿಕ್ ಬರ್ತಾವೆ, 1-2 ಶುಗರ್ ಬರ್ತೈತಿ, ಸಕ್ಕರೆ ಕಾಯಿಲೆ ಬರ್ತಾವೆ, BP ಬರ್ತೈತಿ. ಇವೆಲ್ಲ ಬರ್ಲಿಕ್ಕೆ ಶುರು ಆಗ್ತವೆ. ಅದಕ್ಕೆ ನಾವು ಹೇಗೆ ಮನೆಯನ್ನು ಸ್ವಚ್ಛ ಇಟ್ಟು ಹಾಗೆ ಶರೀರವನ್ನು ಚೆನ್ನಾಗಿಟ್ಕೋಬೇಕು. ಹಾಗೆಲ್ಲ ಡೈಲಿ ಏನು ಮಾಡಬೇಕು? ಸರ್ವಿಸ್ ಮಾಡಬೇಕು. ಹಾಗೆ ನಾವು ಸೈಕಲ್ ಮೋಟ್ರನ್ನು ನಾವು ಹೋಗಿ ಸರ್ವಿಸ್ ಮಾಡ್ಕೊಂಡು ಬಂದು ಹೆಚ್ಚು ಮೈಲೇಜ್ ಕೊಡಲಿ, ಹೆಚ್ಚು ಕಿಲೋಮೀಟ್ರ್ ಕೊಡಲಿ ಅಂತ ಹ್ಯಾಗೆ ಸರ್ವಿಸ್ ಮಾಡ್ತೀವೋ ಮಾಡಿಸ್ಕೊಂಡ್ಬಿಡ್ತು. ಹಾಗೆ ನಮ್ಮ ಶರೀರನ ಹೆಚ್ಚೆಚ್ಚಿಗೆ ಸರ್ವಿಸ್ ಮಾಡಿದ್ರಂದ್ರೆ ಹೆಚ್ಚು ಬಾಕಿ ಬರ್ತದೆ. ಶರೀರ ಹೆಚ್ಚು ನೀವು ಬದುಕ್ತೀವಿ, ಹೆಚ್ಚು ಆರಾಮಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ, ಮಾನಸಿಕವಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ, ದೈಹಿಕವಾಗಿ ಆರೋಗ್ಯ. ಇವನ್ನ ಎಲ್ಲ ಯೋಗದಿಂದ ಕಲಿಯೋದು. ಗುಳಿಗೆ ತಗೊಂಡ್ರೆ ಮತ್ತಷ್ಟು ನೀವು ಅಶಕ್ತರಾಗ್ತೀವಿ. ಗುಳಿಗಿಂದ ಇರಬೇಕು, ಯೋಗ ಮಾಡಿ. ಯೋಗದಲ್ಲಿ ಪ್ರತಿಯೊಂದಕ್ಕೂ ರೋಗಿ ಗುಳಿಗೆದಾವೆ. ಯೋಗ ಈ ತೋಡಿ ವಕ್ರಾಸನ ಮಾಡೋಣ. ಎಡಗೈಯ ತೋಡಿ ನೋಡಿ. ಇದನ್ನ ಈ ವಕ್ರಾಸನ ಮಧುಮೇಹಗಳಿಗೆ ಒಳ್ಳೆಯದು, ಸಕ್ಕರೆ ಕಾಯಿಲೆ. ಈ ರೀತಿ ಎಡರಾಶಿಯ ಇರಬೇಕು. ನಮ್ಮ ಬಲಗೈಯ ಹಿಂದುಗಡೆ ಕುತ್ತಿಗೆ ಬಲ ಮುಂದಿರಬೇಕು. ಎಷ್ಟು ಸಾಧ್ಯ ಬಟ್ಟೆಯನ್ನು ತಿರುಗಿಸ್ಬೇಕು. ಜಠರಕ್ರಿಯೆ ಚೆನ್ನಾಗಿ ಕೆಲಸ ಮಾಡಬೇಕು. ಯಾರ ಜಠರಕ್ರಿಯೆ ಚೆನ್ನಾಗಿರ್ತದೆ ಅವರು ಡೈಜೆಷನ್ ಚೆನ್ನಾಗಿರ್ತದೆ. ಯಾರ ಜಠರಕ್ರಿಯೆ ಚೆನ್ನಾಗಿರೋದಿಲ್ಲ ಊಟ ಮಾಡಿದ ನಂತರ ಸಂಡಾಸ್ಕೊಂಡು ಊಟ ಮಾಡ್ತೀವಿ ಅವರು. ಅದು ಯಾಕೆ ಅಂತಂದ್ರೆ ನಿಮ್ಮ ಜಠರಕ್ರಿಯೆ ಚೆನ್ನಾಗಿಲ್ಲ ಆಗ್ಬೇಕು. ಮತ್ತು ಟೈಮ್ಸಿಗೆ ಊಟ ಮಾಡಬೇಕು. ಎಂಥ ಹಾಕಬೇಕಂತ ಹಾರಗಳನ್ನು ತಿನ್ನಬೇಕು. ರಿವರ್ಸ್ ಬಲಗಾಲ ನಿಷೇಧ ಮಾಡಿ ಬಲಗೈಯನ್ನು ಎತ್ತಿ ಬಲಗಾಲದ ಮೊಣಕಾಲನ್ನು ಎಡಗಡೆ ತಿರುಗಿಸು. ಎಷ್ಟಾಗುತ್ತೆ ತಿರುಗಿಸು. ಪಟ್ಟಿಯನ್ನು ತಿರುಗಿಸು. ಬಲಗಳನ್ನು ನೇರವನ್ನು. ಈ ಆಸನ ಮಾಡೋದು ನೋಡಿ ಎಷ್ಟೊಂದು ಲಾಭ. ಇವೆಲ್ಲ ಬೆಳೀತು ಹೋಗಿ ಪಟ್ಟು ಸೇರಿ ಉಳಿದುಕೊಡ್ತೀವಿ, ತಲೆಗೂ ಸೇರಿ ಉಳಿದುಕೊಡ್ತೀವಿ. ಇದೇ ಅಲ್ಲ ಪಟ್ಟು ಕಡಿಮೆ ಮಾಡಬೇಕಾದ್ರೆ ನೀರೇ ವಕ್ರಾಸನ ಮಾಡಿ ಪಟ್ಟಿಗೂ ಕಡಿಮೆ, ಪಿತ್ತ ಕಡಿಮೆ, ಪಿತ್ತದ ಉಳಿದು ಹೋಗ್ತಾರೆ. ಪಿತ್ತದ ಉಳಿದಿದೆಯಲ್ಲ ವಕ್ರಾಸನ ಮಾಡಿ ಪಿತ್ತ. ಈಗ ಅರ್ಧ ಮಚ್ಚೇಂದ್ರಾಸನ. ಅರ್ಧ ಮಚ್ಚೇಂದ್ರಾಸನ ನೋಡಿ. ಸಕ್ಕರೆ ಕಾಯಿಲೆಯವರಿಗೆ ಇದ ಗುಳಿ. ಈ ಗುಳಿಗೆ ತಗೊಂಡ್ರೆ ಸಕ್ಕರೆ ಕಾಯಿಲೆ ಮಧುಮೇಹಿಗಳಿಗೆ ಈ ಅರ್ಧ ಮಚ್ಚೇಂದ್ರಾಸನ ತಗೊಂಡು ಈ ಗುಳಿಗೆ ತಗೊಂಡ್ರೆ ನಿಮಗೆ ಕಂಟ್ರೋಲ್ ಇರ್ತದೆ. ಡೈಲಿನ ಮಾಡಿ. ಆಮೇಲೆ ನೀವು ಈ ಗುಳಿಗೆ ದಿವಸ ತಗೊಂಡ್ರೆ ಅರ್ಧ ಮಚ್ಚೇಂದ್ರಾಸನ ಗುಳಿಗೆ ತಗೊಂಡ್ರೆ ಡೈಲಿ ಆರಾಮಿರ್ತದೆ ಮತ್ತು ಮಧುಮೇಹ ಬರೋಲ್ಲ. ರಿವರ್ಸ್ ನಮ್ಮ ಎಡಗಾಲು ಬಲಗಾಲಿ ತಿರುಗುತ್ತಾಗಿರಬೇಕು. ನಮ್ಮ ಕುತ್ತಿಗೆ ಬಲದ ಬದಿಗೆ ಸಮಾಂತರವಾಗಿರಬೇಕು. ಎಷ್ಟು ಸಾಧ್ಯ ಹೊಟ್ಟೆಯಲ್ಲಿ ತಿರುಗಿಸ್ಬೇಕು. ಹೊಟ್ಟೆ ತಿರುಗಿಸ್ಬೇಕು. ಹೊಟ್ಟೆಯಲ್ಲಿರುವಂಥ ಎಲ್ಲ ವಿಷಕಾರಿಗಳನ್ನು ಹಿಂದೆ ತೆಗಿಬೇಕು. ತೆಗೆದ್ರಿಂದ ಹೊರಗೆ ಹೋಗ್ಬೇಕಲ್ಲ. ಅಷ್ಟನ್ನು ಸ್ವಲ್ಪ ಮಾಡಿದರೆ
ಇದರ ಲಾಭ ಸಿಗೋದಿಲ್ಲ. ಹೆಚ್ಚೆಚ್ಚಿಗೆ ಈಗ ಆಸನದಲ್ಲಿರಬೇಕು. ಆಸನ ಚೆನ್ನಾಗಿ ಮಾಡಿ ಕಲಿಬೇಕು. ಇದು ಕೆಲವರು ಬರೀ ಒಂದು ಎರಡು ಆಸನ ಮಾಡಿದರೆ ನೀವು ಆರಾಮಾಗಿ ತಿಳ್ಕೊಂಡ ಎಲ್ಲ ಯೋಗ ಮಾಡೋದ್ರೂ ರೋಗಗಳು ಬರ್ತಾವೆ. ಯಾಕಂದ್ರೆ ಪೂರ ಇನ್ವಾಲ್ವ್ ಆಗಿರೋದು ಜೀವನದಲ್ಲಿ ಅಷ್ಟಾವರಣಗಳನ್ನು ಅವಶ್ಯಕವಿಲ್ಲ. ಆಸನಗಳನ್ನು ಚೆನ್ನಾಗಿ ಮಾಡೋಲ್ಲ. ಫುಡ್ಗಳಲ್ಲಿ ಬೇಕರಿ ಫುಡ್ಗಳನ್ನು ತಿಂತಾರೆ. ಸಾಕಷ್ಟು ಬೇಕರಿ ಫುಡ್ಗಳನ್ನು ಒಟ್ಟ ವಂಚ್ ಮಾಡಬೇಕು. ಅದೆಲ್ಲ ಮೈದಾ ಇಟ್ಟಾಗ್ತವೆ. ಈಗ ವಜ್ರಾಸನಕ್ಕೆ ಬನ್ನಿ. ಈ ರೀತಿ ನೋಡು, ಸಕ್ಕರೆ ಕಾಯಿಗೆ ಈ ಮಂಡೂಕಾಸನ ಇದು ಏನು ಮಾಡಬೇಕು? ಮಂಡೂಕಾಸನ ಮಾಡ್ಬೇಕಾದ್ರೆ ಹೆಬ್ಬಲನ್ನು ಮಡಿಸ್ಬೇಕು. 4 ಬಲನ್ನು ಕೂಡಬೇಕು. ಕಿಬ್ಬಟ್ಟಿ ಒಳಗೆ ಎರಡೂ ಹಿಂಗೆ ಕೂಡಿಸ್ಬೇಕು. ಕಿಬ್ಬಟ್ಟಿ ಒಳಗೆ ಈ ರೀತಿ ಉಸಿರನ್ನು ಬಿಡ್ತಾ ಕೆಳಗೆ ಬರಬೇಕು. ಎದೆ ಭಾಗ ನಿಮ್ಮ ತೊಡೀತಾ ಆಗಬೇಕು. ನಿಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು. ಇದನ್ನೇ ಒಂದು 20 ಸಲ ಕಪಾಲಭಾತಿಯನ್ನು ಮಾಡುವುದು. ನೋಡಿ, ಈ ಆಸನ ಮಾಡುವುದರಿಂದ ಸಕ್ಕರೆ ಕಾಯಿಲೆ ಮತ್ತು ಹೊಟ್ಟೆಯಲ್ಲಿರುವಂಥ ಜಠರ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತದೆ. ಇದನ್ನು ಮಾಡುವುದರಿಂದ, ಈ ಆಸನ ಮಾಡೋದ್ರಿಂದ ನಿಮ್ಮ ಹಸಿವು ಕಡಿಮೆ, ಹಸಿವ ಆಗ್ತದೆ. ಡೈಜೆಷನ್ ಚೆನ್ನಾಗಿರ್ತದೆ, ಪಚನ ಕ್ರಿಯೆ ಚೆನ್ನಾಗಿರ್ತದೆ. ಕುತ್ತಿಗೆ ನೋವುಗಳು, ಬೆನ್ನಿನ ನೋವುಗಳು, ಮೊಣಕಾಲಿನ ನೋವುಗಳು, ಕೀಲು ನೋವುಗಳು ಭಾಳಷ್ಟು ನೋವಾಗಿತ್ತಂದರೆ, ಯಾರಿಗೆ ಮೊಣಕಾಲಿನ ನೋವು, ಕೀಲು ನೋವು ಇತ್ತು ಅಂದರೆ ಈ ಆಸನವನ್ನು ಮಾಡಬಾರ್ದು. ಅವರು ಅಷ್ಟು ನಿಧಾನವಾಗಿ ಮಾಡಬಹುದು. ಉಸಿರನ್ನು ತೆಗೆದುಕೊಳ್ತಾ ಮೇಲೆ ಇದನ್ನೇ ಎರಡನೇ ಪ್ರಕಾರ. ಇದು ಮಂಡೂಕಾಸನದಲ್ಲಿ ಮೊದಲನೇ ಪ್ರಕಾರ. ಇದು ಎರಡನೇ ಪ್ರಕಾರ. ಎಡಗೈಯನ್ನು ಹೊಟ್ಟೆ ಕಿಬ್ಬಟ್ಟು ಒಳಗಿಡೋದು, ಎಡಗೈಯ ಮೇಲೆ ಬಲಗೈ ಈ ರೀತಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗಡೆ ಬರಬೇಕು. ಹೊಟ್ಟೆಯನ್ನು, ನಮ್ಮ ಎದೆಯನ್ನು ತೊಡೆಗೆ ತಾಕಿಸ್ಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಒಂದು 20 ಸಲ ಕಪಾಲಭಾತಿ ಮಾಡಬೇಕು. ನೀವು ಯಾವಾಗ ನಿಮ್ಗೆ ಏನಿರ್ತದೆ ಅವಾಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನೋಡಿ. ಇದು ಈ ಭಾಗ ಜಠರ ಕ್ರಿಯೆ ಭಾಗಲ್ಲ. ಇದು ಅಡಿಗೆಯನ್ನು ತಯಾರು ಮಾಡುವಂಥದ್ದು. ಹೆಂಗೆ ನಮ್ಮ ಒಲಿ ಐತಿಲ್ಲ ಹಂಗೆ ಈ ಭಾಗ ಇಲ್ಲ. ಚೆನ್ನಾದ ಈ ಭಾಗವನ್ನು ನಾವು ಚೆನ್ನಾಗಿ ಇಟ್ಕೋಬೇಕು. ನಮ್ದು ಅಡಿಗೆ ಭಾಗನ ಅಡಿಗೆ ಮಾಡುವಂಥ ಒಲಿನ ಚೆನ್ನಾಗಿರಲಿಲ್ಲ ಅಂದರೆ, ಸ್ಟೋವ್ ಸರಿಯಾಗಿರ್ತಿಲ್ಲ ಅಂದರೆ, ಬಲ್ಸನ್ ಚೆನ್ನಾಗಿರಲಿಲ್ಲ ಅಂದರೆ, ಅದು ಗ್ಯಾಸ್ ಇರಲಿಲ್ಲ ಅಂದರೆ, ಹಂಗೆ ಇದಕ್ಕೆ ಎಲ್ಲ ಚೆನ್ನಾಗಿ ಗ್ಯಾಸು ಚೆನ್ನಾಗಿರಬೇಕು. ಅದಕ್ಕೆ ಬೆಂಕಿನೂ ಚೆನ್ನಾಗಿ ಹತ್ತಬೇಕು. ಇವೆಲ್ಲ ಚೆನ್ನಾಗಿರ್ತಿತ್ತು ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿದೆ. ಮೂಲದ ನಾವು ಊಟ ಮಾಡಿದ್ದನ್ನು ಅದು ಚೆನ್ನಾಗಿ ಡೈಜೆಷನ್ ಮಾಡಲಿಲ್ಲಂದ್ರೆ ನಮಗೇನಾಗ್ತದೆ? ಸರಿಯಾಗಿ ಸಂದಾಸ ಆಗೋಲ್ಲ. ನಮ್ಮದು ಅದರಿಂದ ಭಾಳಷ್ಟು ತೊಂದರೆಗಳದಾವೆ. ನಮ್ಮ ಶರೀರ ಚೆನ್ನಾಗಿರ್ಬಾರ್ದಾವಲ್ಲ, ನಮ್ಮ ಮನಸ್ಸು ಚಂಚಲ ಶುರುವಾಗ್ತದೆ, ಸಿಟ್ಟು ಬರೋದು ಶುರುವಾಗ್ತದೆ, BP ಶುರುವಾಗ್ತವೆ. ಆ ಸ್ಥಳದಿಂದ ಸಕ್ಕರೆ ಕಾಯಿಲೆಗಳು ಬರ್ತಾವೆ, ಕ್ಯಾನ್ಸರ್ ಬರ್ತಾವೆ. ಇವೆಲ್ಲ ಒಂದು ರೋಗ ಬತ್ತಪ್ಪ ಅಂತಂದ್ರೆ ಅದು 12 ರೋಗಗಳು ಬರೋಕ್ಕೆ ಶುರುವಾಗ್ತವೆ. ಒಂದು ಹುಳ ಬಂತಪ್ಪ ಮನೆ ಒಳಗೆ, ನೀವು ಒಂದು ನಿಮಿಷ ಮನೆ ಬಿಟ್ಟು ಹೋದ್ರೆ ಹೆಂಗೆಲ್ಲ ಬರ್ತಾವೆ, ಹಂಗೆಲ್ಲ ಕ್ರಿಮಿಗಳೆಲ್ಲ ಮನೆ ಒಳಗೆ ಬಂದು ಸೇರಿ ಜಾಗೃತಿ ಕಟ್ತಾವೆ. ಹಂಗೆ ನಮ್ಮ ಶರೀರದೊಳಗೆ ಜಾಗೃತಿ ಕಟ್ಟಿದಪ್ಪ ಅಂತಂದ್ರೆ ಮತ್ತು ದವಾಖಾನೆಗೆ ಹೋಗಿ ಆಪರೇಷನ್ ಮಾಡಿ ಮತ್ತು ಅದನ್ನು ಇದನ್ನು ಹಾಕ್ಕೊಂಡು ಥ್ರೆಡ್ ಹಾಕ್ಕೊಂಡು ಬರೋಕ್ಕಿಂತ
ಯೋಗ ಮಾಡಿದರೆ ಅದು ಚೆನ್ನಾಗಿರುತ್ತೆ. ಈ ವಜ್ರಾಸನ ಯಾವಾಗಲೂ ಊಟ ಮಾಡಿದ ನಂತರ ಒಂದು 5 ನಿಮಿಷ ಬಿಟ್ಟು ಕುಂದಿರ್ಬೇಕು. ಏಕೈಕ ಆಸನ ಅದು ವಜ್ರಾಸನ, ಊಟ ಮಾಡಿಕೊಂಡು ಅಂತದ್ದು. ಊಟ ಈಗ ನೋಡಿ ಗೋಮುಖಾಸನ ಮಾಡೋಣ. ಈ ರೀತಿ ಗೋಮುಖಾಸನ ಎಡಗಾಲಿನ ಹಿಂಬಳಿನ ಕೂತರೆ ಬಲಗಾಲ ಬ್ಯಾಲೆನ್ಸ್ ಇರಬೇಕು. ಈ ರೀತಿ ಯಾವ ಕಾಲ ಮೇಲಿದೆ ಆ ಕೈಯ ಮೇಲ್ಗಡೆ ಆಗ್ತದೆ. ಈ ರೀತಿ ನೋಡಬೇಕು. ಈ ಗೋಮುಖಾಸನ ಮಾಡೋದ್ರಿಂದ ಕುತ್ತಿಗೆ ನೋವು, ಸ್ಪಂಡಲೈಸಿಸ್ ಕುತ್ತಿಗೆ ನೋವು ಇರ್ತಾವ, ಕುತ್ತಿಗೆ ವೇಟ್ ಆಗಿರ್ತದೆ ಜಾಸ್ತಿ. ಕುತ್ತಿಗೆ ವೇಟ್ ಆಗ್ತಂದ್ರೆ ಜಾಸ್ತಿ ಆಗ್ತಂದ್ರೆ ತೂಕ ಜಾಸ್ತಿ ಆಗ್ತಂದ್ರೆ ಏನಾಗ್ತದೆ, ನರ್ವ್ಗಳಿಗೆಲ್ಲ ಒಟ್ಟ ಶುರುವಾಗ್ತದೆ. ಅದಕ್ಕೊಂದು ದೊಡ್ಡ ಪಟ್ಟಾಟ ಕೊಡ್ಬೋದು. ಇದನ್ನು ಏನಿ ಮಾಡಿ ನಮ್ಮ ದೃಷ್ಟಿ ಎದುರುಗಡೆ ಇರುತ್ತೆ. ನಮ್ಮ ನರನಾಡಿಗಳ ಬಿಗಿತಗಳನ್ನು ಗಮನಿಸಬೇಕು. ಗೋ ರಿವರ್ಸ್, ಬಲಗಡೆ ರಿವರ್ಸ್ ಮಾಡೋದು. ಬಲಗಾಲಿನ ಹಿಂಬಡಿನ ಎಡಗಾಲನ್ನ ಈ ರೀತಿ ಬ್ಯಾಲೆನ್ಸ್ ಕೊಡೋದು. ಯಾವ ಕೈ ಕಾಲಿಗೆ ಕೈಗಳಿಂದ ಲಾತಾವೆಲ್ಲ ಇವರು ಕಚ್ಚಿಟ್ಕೊಂಡು ಎಡಗೈ ಬಲಗೈ ಎರಡು ಜಗ್ಗಿ ಕೈಗಳನ್ನು ಇವರು ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದೆ. ನಾವು ಬರೋಲ್ಲ, ಅವರ ಕೆಳಗದಾರು ಇವರು ಡಾಕ್ಟರ್ದಾರು ಅಂತ ಸಾಧನೆ ಮಾಡಬೇಕು. ಅಸಾಧ್ಯದಲ್ಲಿ ಯಾವುದೇ ಇಲ್ಲ ಜೀವನದಲ್ಲಿ. ಪ್ರತಿಯೊಂದೂ ಎಲ್ಲರಿಗೂ ಬರಲಿಕ್ಕೆ ಮಾಡಲಿಕ್ಕೆ ದೇವರು ಕೊಟ್ಟಾಗ, ಆದರೆ ನಿಮ್ಮ ಮನಸ್ಸು ಬೇಕು, ಇಚ್ಛಾ ಬೇಕು. ಇಚ್ಛಾ ಬೇಕಂದ್ರೆ ಬೇಕಾದನ್ನು ಸಾಧನೆ ಮಾಡಬೇಕು. ಈಗ ಶಶಾಂಕಾಸನ ಮಾಡೋಣ. ಈ ಶಶಾಂಕಾಸನ ಮಾನಸಿಕವಾಗಿ ಬರುವವರಿಗೆ ಮತ್ತು ಭಾಳ ಬೇಜಾರಾಗಿರ್ಬೇಕು ಅಂಥವ್ರಿಗೂ ಒಳ್ಳೆಯ ಆಸನ. ನಿಧಾನವಾಗಿ ಈ ರೀತಿ ಕಾಲುಗಳಾಗಿರಬೇಕು. ಕೈಗಳನ್ನು ಮುಂದೆ ಚಾಚ, ಈ ರೀತಿ ಕೈಗಳನ್ನು ಚಾಚಿ ಎಲ್ಲವನ್ನು ತಿರುಗಿಸಬೇಕು. ಒಂದು ಸೆಕೆಂಡು ಇದೇ ಆಸನದಲ್ಲಿ ಇರಬೇಕು. ನಿಮ್ಮ ಮನಸ್ಸು ಯಾವಾಗಲೂ ಚಿರಾಂತನೇ ಇರಬೇಕು. ಸಮಯ ನಮಗಾಗಿ ಕಾಯುವುದಿಲ್ಲ, ಸಮಯಕ್ಕಾಗಿ ನಾವು ಕಾಯಬೇಕು. ನೋಡಿ 7:30 ಅಂತ ಹೇಳಿದ್ದು 6:30 ಸ್ಟಾರ್ಟ್ ಮಾಡಿ 7 ಹೊತ್ತು ಇರ್ತದೆ. ಆದರೆ 7:15 ಈಗ ರಾವಣಿ ಮಾಡೋಣ.
ನಿಮ್ಮ ಮನಸ್ಸು ವಿಶ್ರಾಂತವಾಗಲಿ. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ನಿಮ್ಮ ಗಮನ ಇರಲಿ. ಹತ್ತು ಪರ್ಸೆಂಟ್ ಯೋಗ, 30% ಪ್ರಾಣಾಯಾಮ, 60% ಧ್ಯಾನ. ಧ್ಯಾನವನ್ನು ಹೆಚ್ಚು ಮಾಡಿಕೊಳ್ಳಿ. ಯಾರು ಧ್ಯಾನ ಹಾಕ್ತದ ಅವರ ಆಯುಷ್ಯವನ್ನು ಹೆಚ್ಚಿಕೊಳ್ಬೋದು. ಅವರ ಮರಣ, ಯಾರ ಧ್ಯಾನವನ್ನು ಪಡ್ಕೋತಾರೆ ಅವರು ಮರಣಿಸಕ್ಕೆ ಯಾವ ಸಾಯ್ತಾರವರು ಮರಣವನ್ನು ಅರ್ಪಣೆ ಮಾಡ್ತಾರೋ ಅನ್ನೋದು ತಿಳಿತದೆ. ಅಂಥ ಒಂದು ಧ್ಯಾನ ಅದು ಅಷ್ಟು ಈಜಿ ಇಲ್ಲ. ಧ್ಯಾನ ಮಾಡಬೇಕಂತಂದ್ರೆ 12 ಸೆಕೆಂಡ್ ಇರಬೇಕು. 12 × 12 ಮಾಡಿದ್ರಂದ್ರೆ ಏನಾಗ್ರಿ 144 ಸೆಕೆಂಡವನ್ನು ಮನಸ್ಸನ್ನು ಇಟ್ಕೊಂಡಿದ್ರೆ ಸಮಾಧಿ ಏನು ಮಾಡ್ತೀರಿ, ಧ್ಯಾನ ಸ್ಥಿತಿಗೆ ಬರ್ತದೆ, ಸಮಾಧಿ ಸ್ಥಿತಿಗೆ ಬರ್ತದೆ. ಅದು ಅಷ್ಟು ಈಜಿ ಇಲ್ಲ. 8 ಅಷ್ಟಾವರಣಗಳ 7ನೇದ ಬರಬೇಕಾಗ್ತಂದ್ರೆ 8ನೇದು ಬರಬೇಕಾಗ್ತಂದ್ರೆ ಧ್ಯಾನ ಆಗಬೇಕು. ಅದೆಲ್ಲರಿಗೂ ಅಷ್ಟು ಈಜಿ ಇಲ್ಲ. ಅದನ್ನು ನಾವು ಸಾಧನೆ ಮಾಡಬೇಕು. ಸಾಧನೆಯ ಮೂಲಕ ಯೋಗ ಅಂದ್ರೆ ಭಾಳ ಮಂದಿ ಒಂದು ಯೂಟ್ಯೂಬ್ದಾಗ ಬಂದು ಯಾರು ಯೋಗಾಸನ ಹೇಳಿದ್ರಲ್ಲ, ಅಷ್ಟಾವರಣಗಳನ್ನು ಅಳವಡಿಸಬೇಕು. ಅವರು ಭಾಳಷ್ಟು ಮಂದಿ ಎಲ್ಲ ದೇಶದೊಳಗೆಲ್ಲ ಯೋಗ ಹೇಳ್ಕೊಂಡ್ಬಂದ ಲಾಸ್ಟಕ್ಕೆ ಬಂದು ಯಾವುದೋ ಒಂದು ರೋಗದಾಗ ಬರ್ಲಾಕತ್ತಾರ. ನಾವು ಸಾಕಷ್ಟು ಕೇಳಿದ್ವಿ. ಅದು ಯೋಗಿಗಳ ಆಗಲಿಲ್ಲ. ಅವರು ಪೂರ್ಣವಾಗಿ ಅರ್ಪಣೆ ಮಾಡ್ತೀವಿ. ಸಾಧಕರಾಗಿರ್ಬೇಕು. ಒಂದಾದ ಯೋಗ 100 ವರ್ಷ ಆದವು, 200 ವರ್ಷ ಆದವು, 200 ವರ್ಷ, 150 ವರ್ಷ ಬದುಕಬಹುದು, 200 ವರ್ಷ ಬದುಕಬಹುದು. ಆದರೆ ಇವೆಲ್ಲ ಸಾಧನೆ ನಿಧಾನವಾಗಿ ಕೈಗೊಳ್ಳಿ. ಕೆಳಗೆ ಶಾಂತಿ ಮಂತ್ರಗಳನ್ನ ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗಾಳಿಗೆ ಕೈಯನ್ನು ಸೊತ್ತಿಕೊಂಡು 2 ಕೈಯನ್ನು ಕಟ್ಟಿ ಭೂಮಿಗೆ ಸೂರ್ಯನಿಗೆ ನಮಸ್ಕಾರ ಮಾಡೋಣ. ಮತ್ತೆ ನಾಳೆ ಬೆಳಗ್ಗೆ 6:30 ಗಂಟೆಗೆ ಯೋಗವನ್ನು ಪ್ರಾರಂಭ ಮಾಡ್ತು. ಯೋಗದಲ್ಲಿ ಇಲ್ಲಿ ಅನೇಕ ವಿಚಾರಗಳನ್ನು ಯೋಗದೊಂದಿಗೆ ಹೇಳ್ತಾ ಇರ್ತೀವಿ. ನಾವೆಲ್ಲ ಯೋಗದಲ್ಲಿ ಭಾಗವಹಿಸಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. 5:30 ಗಂಟೆಗೆ ಬೆಳಿಗ್ಗೆ ನಮ್ಮ ಬವಲಾಲ್ ಗುರೂಜಿ ಅವರು ಯೋಗವನ್ನು ಹೇಳ್ಕೊಡ್ತಾರೆ. ಎಲ್ಲರೂ ಫೇಸ್ಬುಕ್ಕು ನಿಮ್ಮ ಬವಲಾಲ್ ಆರ್ಯ ಅವರ ಫೇಸ್ಬುಕ್ಕಲ್ಲಿ ನೀವು ಮನೆಯಲ್ಲಿ ಕುರಿತ ಯೋಗವನ್ನು ಕಲಿಯುವುದು. 6:30 ನಮ್ಮದು ಯೋಗವನ್ನು ಹೇಳ್ತು. SK ಭರತ್ ನಾವು ಫೇಸ್ಬುಕ್ಕನ್ನು ನೀವು ಓಪನ್ ಮಾಡಿದ್ರಂದ್ರೆ ನೀವು ಮನೆಯಲ್ಲಿ ಕೂತು ಯೋಗ ಕಲಿಬಹುದು. ಅದಲ್ಲದೆ ಯೂಟ್ಯೂಬ್ ಯೋಗ SK ಅತನಿ